ನಿಮ್ ಮಗುವಿನ ತೂಕ ಹೆಚ್ಚಾಗ್ತಿಲ್ವಾ? ಹಾಲು ಕುಡಿಸಿದ್ರೇನು, ಊಟ ಮಾಡಿಸಿದ್ರೇನು, ಯಾವುದೇ ರೀತಿ ಬದಲಾವಣೆ ಆಗ್ತಿಲ್ವಾ? ಹಾಗಾದ್ರೆ ಒಂದ್ ಬಾರಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಿಮ್ ಮಗುವಿನ ತೂಕ ಹೆಚ್ಚಿಸಲು ಕೆಲವೊಂದಿಷ್ಟು ಟಿಪ್ಸ್ ಗಳು, ಮತ್ತೆ ಯಾವ ತಪ್ಪುಗಳನ್ನು ಮಾಡಿದ್ರೆ ನಿಮ್ ಮಗುವಿನ ತೂಕ ಹೆಚ್ಚಾಗೋದಿಲ್ಲ, ಮತ್ತೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ, ಇವೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ನಿಮ್ ಮಗುವಿನ ತೂಕ ಹೆಚ್ಚಾಗ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ಫಸ್ಟ್ ಒಂದ್ ಬಂದ್ಬಿಟ್ಟು ಮಿಲ್ಕ್ ಇಂಟೇಕ್. ಈ ಹಾಲು ಕುಡಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಅದು ಸ್ಪೆಷಲಿ 6 ತಿಂಗಳವರೆಗೂ ನಿಮ್ಮ ಎದೆ ಹಾಲು ನಿಮ್ ಮಗುವಿಗೆ ಅತಿ ಮುಖ್ಯ ಆಗಿರುತ್ತೆ. ಸೊ ಒಂದು ಕೀ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ, ನೀವು ಒಂದ್ ಸೈಡ್ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಕಂಪ್ಲೀಟ್ ಆ ಸೈಡ್ ಹಾಲು ಖಾಲಿ ಆರೋವರೆಗೂ ಅದೇ ಸೈಡ್ ಹಾಲು ಕುಡಿಸ್ತಾ ಬನ್ನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿರೋ ಹಾಲು ಸ್ವಲ್ಪ ನೀರಾಗಿದ್ದು ಹಿಂದ್ಗಡೆ ಹೋಗ್ತಾ ಹೋಗ್ತಾ ಹಾಲು ಒಂಚೂರು ಗಟ್ಟಿ ಬರ್ತಾ ಇತ್ತು. ಮತ್ತೆ ಆ ಹಾಲಿನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದ್ದು ಈ ಹಾಲು ನಿಮ್ ಮಗುವಿನ ತೂಕ ಹೆಚ್ಚಿಸಲು ಸಹಾಯ ಆಗುತ್ತೆ. ಸೊ ಹಾಗಾಗಿ ಬರೀ ಮಗು ಒಂದ್ ಬರಿ ಹಾಲು ಕುಡಿಸುವಾಗ ಬರೀ ಸೈಡ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ಒಂದ್ ಬರಿ ಹಾಲು ಕುಡಿಸ್ತಾ ಬನ್ನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡ್ ಫೀಡ್ ಸರಿಯಾಗಿ ಸಮಯಕ್ಕೆ ಸ್ಟಾರ್ಟ್ ಮಾಡೋದು. ಇದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಕೆಲವೊಂದ್ ಬಾರಿ ಹಾಲಿದಾವ್ ಬಿಡು, ಮಗು ಹಾಲು ಕುಡಿಲಿ ಅನ್ಕೊಂಡ್ ಕೆಲವೊಬ್ರು 6 ತಿಂಗಳ ನಂತರನೂ ಮೇಲಿನ ಆಹಾರ ಸ್ಟಾರ್ಟ್ ಮಾಡದಿರೋದು ಆಗಿರ್ಬೋದು. ಇಲ್ಲ ಇನ್ನೊಂದ್ ಬಾರಿ ಕೆಲವೊಂದ್ ಟೈಮಲ್ಲಿ ಏನೋ ಅಮ್ಮಂದಿರೋ ವರ್ಕ್ಗೆ ಹೋಗುವಂತ ಸಂದರ್ಭ ಬಂದದ, ಅಥವಾ ಏನೋ ಅತ್ಯಧಿಕ ಕಾರಣಗಳಿಂದ ಮಗು 6 ತಿಂಗಳ ಒಳಗಡೆ ಮೇಲಿನ ಆಹಾರ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ತಪ್ಪು ಮಾಡಕ್ ಹೋಗ್ಬೇಡಿ. ಎಕ್ಸಾಕ್ಟ್ 6 ತಿಂಗಳಿಗೆ ನಿಮ್ ಮಗುಗೆ ಕರೆಕ್ಟ್ ಆಗಿ ಮೇಲಿನ ಆಹಾರ ಕೊಡಕ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದು ಈ ಸಂದರ್ಭದಲ್ಲಿ ನಿಮ್ ಮಗುಗೆ ರಾಗಿ ಗಂಜಿ ಕೊಡೋದಾಯ್ತು, ಅಕ್ಕಿ ಗಂಜಿ, ಬೇಳೆ ಗಂಜಿ, ಅಥವಾ ಫ್ರೂಟ್ಸ್ ಪ್ಯೂರಿಸ್ ಆಪಲ್ ಆಯ್ತು, ಪಿಯರ್ ಫ್ರೂಟು, ಇಲ್ಲ ವೆಜಿಟೇಬಲ್ ಸೂಪ್ಸ್ ಕೂಡ ಕೊಡ್ಬಹುದು. ಸೊ ಈ ರೀತಿ ಒಂದು ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತಾ ಬಂದ್ರೆ ನಿಮ್ ಮಗು ಕೂಡ ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಅದಕ್ಕೊಂದು ಒಳ್ಳೆ ಎನರ್ಜಿ, ಅದಕ್ಕೆ ಏನ್ ಬೇಕಾಗುತ್ತೆ ಈ ವಯಸ್ಸಿನಲ್ಲಿ, ಅದಕ್ಕೆ ಮೈಲ್ಸ್ಟೋನ್ಸ್ ಬೇಗ ರೀಚ್ ಆಗಲು ಏನೆಲ್ಲ ಮುಖ್ಯ ಇದಾವ ಅವೆಲ್ಲ ಅಂಶಗಳು ಸಿಕ್ಕು ಅದರ ಒಳ್ಳೆ ತೂಕಕ್ಕಾಯ್ತು, ಒಳ್ಳೆ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ 6 ತಿಂಗಳಿಗೆ ಮೇಲಿನ ಆಹಾರ ಸ್ಟಾರ್ಟ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಇದ್ರ ಜೊತೆಗೆ ಒಂದು ಹೆಲ್ದಿ ಫ್ಯಾಟ್ ಕೂಡ ಬೇಕಾಗುತ್ತೆ ನಿಮ್ ಮಗುಗೆ. ಫಾರ್ ಎಕ್ಸಾಂಪಲ್ ಹೆಲ್ದಿ ಫ್ಯಾಟ್ ಅಂತಂದ್ರೆ ಬೆಣ್ಣೆ ಆಯ್ತು, ತುಪ್ಪ, ಅದು ಸ್ಪೆಷಲಿ ದೇಸಿ ಹಸುವಿನ ತುಪ್ಪ ಅಥವಾ ಹಳ್ಳಿ ಸೈಡ್ ಎಲ್ಲ ಸಿಗ್ತಿರ್ತದಲ್ಲ ಎಮ್ಮೆ ತುಪ್ಪ, ಇದು ಮಗು ಕೊಟ್ರೆ ತುಂಬಾ ಒಳ್ಳೇದು. ಇದು ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಫ್ರೂಟ್ ಪ್ಯೂರಿ ಕೊಡ್ತಿದ್ರಿ, ಇಲ್ಲ ವೆಜಿಟೇಬಲ್ ಸೂಪು, ಗಂಜಿ ಇದೇನೋ ಮಾಡ್ತಿದ್ರಿ ಅಂತಂದ್ರೆ ಎಲ್ಲದ್ರಲ್ಲೂ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಬನ್ನಿ. ಇದಕ್ಕೊಂದು ಇದರಿಂದ ಒಂದು ಒಳ್ಳೆ ಫ್ಯಾಟ್ ಸಿಕ್ಕು ನಿಮ್ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಮತ್ತೆ ಮಗುಗೆ ತೂಕ ಹೆಚ್ಚಿಸಲು ಕೂಡ ಸಹಾಯ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅಪ್ಪ ಅಂತಂದ್ರೆ, ಇವಾಗ ಮಗು ಊಟ ಮಾಡಿಸ್ತಿದ್ವಿ ಅಂತಂದ್ರೆ ಒಂದೇ ಟೈಮಲ್ಲಿ ಒಂದ್ ಬಟ್ಲ ಮಾಡ್ಬಿಟ್ಟು ತಿನ್ಬಿಡ್ಬೇಕು ಅಂತಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಪ್ಲೀಸ್ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಮಗು ಹೊಟ್ಟೆ ಪುಟಾಣಿ ಅಂದ್ರೆ ಪುಟಾಣಿ ಇರುತ್ತೆ. ನಾವ್ ಎಷ್ಟು ಯಾವ್ದೇ ಇರ್ಲಿ, ಹಾಲು ಕುಡಿಸುವಾಗನ ಆಯ್ತು, ಮೇಲಿನ ಆಹಾರ ಕೊಡುವಾಗ್ಲೂ ಆಯ್ತು, ಎಷ್ಟು ಮೇಲಿಂದ ಮೇಲ್ ಕೊಡ್ತೀವಲ್ಲ ಅದು ಕೂಡ ಈಸಿಯಾಗಿ ಡೈಜೆಸ್ಟ್ ಮಾಡಕ್ಕೆ ಸಹಾಯ ಆಗುತ್ತೆ. ಯಾವುದೇ ರೀತಿ ಅದಕ್ಕೆ ಹೆಕ್ಟಿಕ್ ಅದೆಲ್ಲ ಆಗೋದಿಲ್ಲ, ಅಂದ್ರೆ ಫುಡ್ ಪಾಯ್ಸನಿಂಗ್ ಅದೆಲ್ಲ ಆಗೋದಿಲ್ಲ. ಬೇಗ ಡೈಜೆಷನ್ ಸಹಾಯ ಆಗಿ ಮಗುವಿನ ತೂಕ ಹೆಚ್ಚಿಸೋಕ್ ಸಹಾಯ ಆಗುತ್ತೆ. ಸೊ ಹಾಗಾಗಿ ನೀವು ಹಾಲು ಕುಡಿಸೋದನ್ನ ಆಗ್ಲಿ, ಮೇಲಿನ ಆಹಾರ ಕೊಡೋದೇ ಆಗ್ಲಿ, 2 ಗಂಟೆ ಇಲ್ಲ 3 ಗಂಟೆಗೊಮ್ಮಾದ್ರೂ ಕೊಡ್ತಾ ಬನ್ನಿ. ಈ 6 ತಿಂಗಳು 7 ತಿಂಗಳವರೆಗೂ ಮಗುಗೆ ಈ ಸಾಲಿಡ್ ಫುಡ್ ದಿನಕ್ಕೆ ಒಂದು 2 ರಿಂದ 3 ಬಾರಿ ಆದ್ರೂ ಸಾಕು. ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಸ್ಪೂನ್ 4 ಸ್ಪೂನ್ ನಿಂದನೇ ಸ್ಟಾರ್ಟ್ ಮಾಡ್ತಾ ಬನ್ನಿ. ಮಗು ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್ ಮಾಡ್ತು, ಹೋಗ್ತಾ 6 ತಿಂಗಳು ಕಂಪ್ಲೀಟ್ ಆಯ್ತು, 7 ತಿಂಗಳು ಆಯ್ತು ಅಂತಂದ್ರೆ ಮುಂದೆ ಹೋಗ್ತಾ ಇನ್ಕ್ರೀಸ್ ಮಾಡ್ಬೋದು. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಮಗು ತುಂಬಾ ಫೋರ್ಸ್ ಮಾಡಕ್ ಹೋಗ್ಬೇಡಿ. ನಾವು ಕಷ್ಟಪಟ್ಟು ಫ್ರೂಟ್ ಪ್ಯೂರಿ ಮಾಡಿದೀನಿ, ವೆಜಿಟೇಬಲ್ ಸೂಪ್ ಮಾಡಿದೀನಿ, ನೀವು ಕುಡಿಲೇಬೇಕು ಅನ್ಕೊಂಡು ಫೋರ್ಸ್ ಆಗಿ ತಿನ್ಸೋದೆಲ್ಲ ಆ ರೀತಿ ಮಾಡಕ್ ಹೋಗ್ಬೇಡಿ. ಇಷ್ಟು ದಿನಗಳಿಗೂ ಮಗು ಏನೋ ಒಂದು ಅದರದೇ ಒಂದು ಲೋಕದಲ್ಲಿ ನಿಮ್ ಎದೆ ಹಾಲು ಕುಡಿತಿರುತ್ತೆ. ಇವಾಗ ಸಡನ್ ಆಗಿ ಒಂದು ಹೊಸ ಆಹಾರಕ್ಕೆ ಎಕ್ಸ್ಪೋಸ್ ಆಗಿರುತ್ತೆ. ನೀವು ಮಾಡಿದಂಥದ್ದು ಎಲ್ಲ ತಿನ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತಲ್ಲ. ಸೊ ಹಾಗೆ ಅದು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಕೊಡಿ. ಏನಿದೆ ಅನ್ಕೊಂಡು ಅದು ಇಷ್ಟಪಡೋ ಹಾಗೆ ಫ್ರೂಟ್ಸ್ ಆಯ್ತು, ವೆಜಿಟೇಬಲ್ಸ್ ಆಯ್ತು, ಗಂಜಿ, ಅದನ್ನೆಲ್ಲ ಒಂದಿನಕ್ಕೆ ಬೇರೆ ಟೈಪ್ ಒಂದ್ಸರಿ ಮಾಡಿ ಒಂದು ದಿನಕ್ಕೆ 3 ಬಾರಿನೂ ಅದೇ ಕೊಡೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಪ್ರತಿ ಬಾರಿನೂ ಬೇರೆ ಸ್ವಲ್ಪ ನಿಮ್ಗೆ ತ್ರಾಸ ಆಗುತ್ತೆ, ಅರ್ಥ ಆಗುತ್ತೆ. ಆದ್ರೂ ನಮ್ಮ ಮಗು ಅಲ್ಲ, ಅದ್ರದ್ದು ತೂಕ ಹೆಚ್ಚಾಗ್ಬೇಕು, ಬೆಳವಣಿಗೆ ಹೆಚ್ಚಾಗ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತಲ್ಲ. ಸೊ ಅಂಡ್ ಇದ್ರ ಜೊತೆಗೆ ಆದಷ್ಟು ಮಗುವಿಗೆ ಈ ಪ್ಯಾಕೆಟ್ಸ್ ಫುಡ್ಸ್ ನಿಂದ ಅವಾಯ್ಡ್ ಮಾಡಿ, ಇದು ಆರ್ಟಿಫಿಷಿಯಲ್ ಶುಗರ್ ಇರುವಂತ ಆಹಾರ ಕೊಡೋದಾಯ್ತು, ಇಲ್ಲ ನೀವೇ ಯಾವುದೋ ಮೇಲಿನ ಆಹಾರ ಕೊಡುವಾಗ ಅದರಲ್ಲೆಲ್ಲ ಶುಗರ್, ಸಾಲ್ಟ್, ಮತ್ತೆ ಅನ್ನೆಸೆಸರಿ ಆದಂತ ಮಸಾಲೆ ಪದಾರ್ಥ ಈ ರೀತಿನೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. 1 ವರ್ಷದವರೆಗೂ ಎಲ್ಲನೂ ಆದಷ್ಟು ಅವಾಯ್ಡ್ ಮಾಡಿದ್ರೆ ಮಗುವಿನ ಬೆಳವಣಿಗೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫೀಡಿಂಗ್ ರುಟೀನ್. ನಿಮ್ ಮಗುಗೆ ಎವ್ರಿ ಟೈಮ್ ಒಂದು ಕರೆಕ್ಟ್ ಆದಂತ ಒಂದು ರುಟೀನ್ ಮೇಂಟೈನ್ ಮಾಡ್ತಾ ಬನ್ನಿ. ಈ ಸಮಯದಲ್ಲಿ ಊಟ ಮಾಡಿಸ್ಬೇಕು, ಈ ಸಮಯದಲ್ಲಿ ಮಲಗಿಸ್ಬೇಕು, ಈ ಸಮಯದಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ಒಂದು
ರುಟೀನ್ ಮೇಂಟೈನ್ ಮಾಡಿ 1 ವೀಕ್ ಮೇಂಟೈನ್ ಮಾಡಿದ್ರೆ ಅಂತಂದ್ರೆ ಬಯಾಲಜಿಕಲ್ ಕ್ಲಾಕ್ ಗಿಂತ ನಿಮ್ಮ ಮಗು ಅಕ್ಯುರೇಟ್ ಆಗಿ ಆ ಸಮಯಕ್ಕೆ ರೆಡಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ 9:30 ವರೆಗೆ ಏನೋ ಒಂದು ಆ ಸಮಯದಲ್ಲಿ ಒಂದು ಮೇಲಿನ ಆಹಾರ ಒಂದು ಗಂಜಿ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಎಕ್ಸಾಕ್ಟ್ ಅದೇ ಟೈಮಿಗೆ ಒಂದು 10-15 ಮಿನಿಟ್ಸ್ ಹಿಂದೆ ಮುಂದೆ ಆಗ್ಬೋದು, ಆದ್ರೆ ಆ ಟೈಮ್ಗೆನೆ ನೀವು ಕೊಡಕ್ ರೆಡಿ ಮಾಡಿದ್ರಿ ಅಂತಂದ್ರೆ ಮಗು ಕೂಡ ಅದಕ್ಕೆ ಪ್ರಿಪೇರ್ ಆಗಿರುತ್ತೆ. ನಮ್ಮಮ್ಮ ಇವಾಗ ನಮ್ಗೆ ತಿನ್ಸೋಕೇನೆ ಕೊಡ್ತಿದ್ದಾಳೆ ಅನ್ಕೊಂಡು ಮೆಂಟಲಿ ಪ್ರಿಪೇರ್ ಆಗಿರುತ್ತೆ. ಮತ್ತೆ ಹೊಟ್ಟೆ ಕೂಡ ಆ ಸಮಯಕ್ಕೆ ಬರ್ತಾ ಬರ್ತಾ ಅದು ಕೂಡ ಹಶುವಾಗಿ ಅದು ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ರುಟೀನ್ ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮಗು ಇಷ್ಟಪಟ್ಟು ತಿನ್ನೋಕ್ ಅಲ್ದೇನೆ ಮಗುವಿನ ಡೈಜೆಷನ್ ಕೂಡ ಚೆನ್ನಾಗುತ್ತೆ. ಎಷ್ಟು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಷ್ಟು ಚೆನ್ನಾಗಿ ಮಗುವಿನ ತೂಕ ಹೆಚ್ಚಾಗುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ. ಆ ಮಕ್ಕಳಿಗೆ ಇನ್ನೂ ಏನು ಅಂದ್ರೆ ಏನು ತಿಳಿತಿರಲ್ಲ, ಎಳೆ ಕಂದಮ್ಮಗ ಆ ಸಮಯದಲ್ಲಿ ನಮ್ ತಾಳ್ಮೆ ಆಯ್ತು, ಪ್ರೀತಿ ಆಯ್ತು, ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿ ಟಿವಿ, ಮೊಬೈಲ್ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಒಂದ್ ಬಾರಿ ನೀವೇನಾದ್ರೂ ಅದಕ್ಕೆ ರೂಢಿ ಮಾಡ್ಬಿಟ್ರಿ ಅಂತಂದ್ರೆ ಅದಕ್ಕೆ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಏನಾದ್ರೂ ಹೊರಗಡೆ ಗಿಡಗಳನ್ನ ನ್ಯಾಚುರಲ್ ಆಗಿರೋ ಏನಾದ್ರೂ ಗಾಡಿ ಆಟಿಕೆ ಸಾಮಾನುಗಳನ್ನೆಲ್ಲ ತೋರಿಸಿ ತಿನ್ಸಕ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿನವರೆಗೂ ತ್ರಾಸ ಆಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಅದು ನೀವು ಅಡ್ಜಸ್ಟ್ ಆದ್ರಿ, ಸೆಟ್ ಆದ್ರಿ ಅಂತಂದ್ರೆ ಎಲ್ಲ ಈಸಿಯಾಗಿ ಹೋಗುತ್ತೆ. ಅಂಡ್ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸ್ಲೀಪ್. ನಿದ್ದೆ ಎಷ್ಟು ಮುಖ್ಯ ಅಂತಂತಂದ್ರೆ ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೂ ನಿದ್ದೆ ತುಂಬಾ ಮುಖ್ಯ ಆಗಿರುತ್ತೆ. ನಾವೇ ಹಿಂದೆ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದಿಲ್ಲ ಅಂತಂದ್ರೆ ಫುಲ್ ಡೇ ನಮ್ಗೆ ತಲೆನೋವು ಬರೋದಾಗ್ಲಿ, ಬಾಡಿ ಸುಸ್ತು ಅನ್ಸೋದಾಗ್ಲಿ, ಈ ರೀತಿ ಫ್ರೆಶ್ ಇರೋದಿಲ್ಲ. ನಮ್ಗೆ ಆ ಟೈಪ್ ಆಗ್ತಿರುತ್ತಂತಂದ್ರೆ ಆ ಕಂದಮಗಳು ಕೂಡ ನಿದ್ದೆ ತುಂಬಾ ಮುಖ್ಯ ಆಗಿರುತ್ತಲ್ಲ. ಸೊ ಹಾಗಾಗಿ ಎಷ್ಟು ಒಳ್ಳೆ ನಿದ್ದೆ ಇರುತ್ತೆ ಅಷ್ಟು ಮಗುವಿನ ಗ್ರೋತ್ ಚೆನ್ನಾಗಿರುತ್ತೆ, ಮೈಲ್ ಸ್ಟೋನ್ಸ್ ಬೇಗ ರೀಚ್ ಆಗ್ತವೆ, ವೇಟ್ ಅಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮಗುವಿಗೆ ಒಂದು ಒಳ್ಳೆ ನಿದ್ದೆ ಕೊಡಿಸೋದು ನಿಮ್ಮ ಕರ್ತವ್ಯ. ಇದು ಅತಿ ಮುಖ್ಯ ಆಗಿರುತ್ತೆ. ನಿಮ್ಮ ಮಗು ಏನಾದ್ರೂ ರಾತ್ರಿ ಎದ್ದೇಳ್ತಿತ್ತು, ಪದೇ ಎದ್ದೇಳ್ತಿತ್ತು ಅಂತಂದ್ರೆ ಯಾಕೆ ಅಳ್ತಿದೆ, ಅದಕ್ಕೆ ಏನ್ ತೊಂದರೆ ಆಗಿದೆ ಅನ್ಕೊಂಡು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡಿಸೋದು ನಿಮ್ ಕರ್ತವ್ಯ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದು 1 ರಿಂದ 2.5 ತಿಂಗಳು 3 ತಿಂಗಳವರೆಗೂ ಏನಿಲ್ಲ ಅಂತಂದ್ರೆ 16 ರಿಂದ 18 ಗಂಟೆಗಳ ಕಾಲ ಆದ್ರೂ ನಿದ್ದೆ ಮಾಡ್ತಿರ್ತಾವೆ. ಮುಂದೆ ಹೋಗ್ತಾ ಅದು ತಿಳುವಳಿಕೆ ಬಂತು, ಅದಕ್ಕೆಲ್ಲ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು, ಆಟ ಎಲ್ಲ ಆಡಕ್ ಸ್ಟಾರ್ಟ್ ಮಾಡ್ತು, ಮೈಲ್ ಸ್ಟೋನ್ಸ್ ರೀಚ್ ಆಗತ್ತು ಅಂತಂದ್ರೆ ನಿದ್ದೆ ಕಡಿಮೆ ಆಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಒಂದು 3 ತಿಂಗಳವರೆಗಾದ್ರೂ 16 ಗಂಟೆಗಳ ನಿದ್ದೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಆ ನಿದ್ದೆ ಕೊಡಿಸೋದು ನಿಮ್ ಕರ್ತವ್ಯ. ಎಲ್ಲಷ್ಟು ಒಂದಿಷ್ಟು ಟಿಪ್ಸ್ಗಳು, ಕೀ ಪಾಯಿಂಟ್ಸ್ಗಳು ಒಂದ್ ಸೈಡ್ ಆದ್ರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ನಿಮ್ ಮಗು ಏನಾದ್ರೂ ಪ್ರತಿ ತಿಂಗಳು ತೂಕ ಹೆಚ್ಚಾಗ್ಬೇಕಂತ ಅನ್ಕೊಂಡು ನಾನು ಮುಂಚೆ ಎಲ್ಲ ಹೇಳಿದ್ದೀನಿ. ನಾನು ಹಳೆ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂತಂದ್ರೆ ಪ್ರತಿ ತಿಂಗಳು ನಿಮ್ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗ್ಬೇಕು. ಯಾವುದೇ ರೀತಿ ಕಾನ್ಸ್ಟೆಂಟ್ ಇರೋದಾಯ್ತು, ಡೌನ್ ಆಗೋದಾಯ್ತು, ಈ ರೀತಿ ಆಗ್ಬಾರ್ದು. ಈ ರೀತಿ ಏನಾಗ್ತಿತ್ತು ಅಂತಂದ್ರೆ ನಿಮ್ ಮಗುವಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಅರ್ಥ. ಸೊ ನಿಮ್ ಮಗುವಿನ ತೂಕ ಹೆಚ್ಚಾಗ್ತಿದ್ದಿಲ್ಲ, ಕಾನ್ಸ್ಟೆಂಟ್ ಆಗಿ ಉಳಿದಿತ್ತು, ಕಡಿಮೆ ಆಗ್ತಿತ್ತು ಅಂತಂದ್ರೆ ನೀವು ಒಂದ್ಸರಿ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೇದು. ಇಲ್ಲ ನಿಮ್ ಮಗು ಹಾಲು ಕುಡಿಯುವಾಗ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸಿದ್ದಿಲ್ಲ, ನೀವೇ ಫೋರ್ಸ್ ಆಗಿ ಹಾಲು ಕುಡಿಸ್ಬೇಕಾಗಿದೆ. ಮಗು ಇವಾಗ ಮಲ್ಕೊಂಡು ಎದ್ದಿತ್ತು, ತುಂಬಾ ಹಸಿವಾಗಿತ್ತು ಅಂದ್ರೆ ಅಗ್ರೆಸಿವ್ ಆಗಿ ಹಾಲು ಕುಡಿಬೇಕು. ಆ ಟೈಪ್ ಏನಾದ್ರು ಮಾಡ್ತಿದ್ದಿಲ್ಲ ಅಂತಂದ್ರೆ ನಿಮ್ ಮಗುವಿನ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟೇ ಅನಿಸ್ತಿಲ್ಲ, ಅದು ಆಕ್ಟಿವ್ ಆಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ, ಬರೀ ಕಿರಿಕಿರಿ ಮಾಡ್ತಿದೆ ಅಂತ ಈ ರೀತಿ ಏನಾದ್ರು ಲಕ್ಷಣಗಳು ಕಂಡ್ರೆ ನೀವು ಒಂದ್ಸರಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ತುಂಬಾ ಒಳ್ಳೇದು. ಲಾಸ್ಟ್ ನಿಮ್ಮ ಹತ್ರ ನಾ ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಮಗುನು ತುಂಬಾ ವಿಭಿನ್ನ ಆಗಿರುತ್ತೆ. ಆ ಮಗು ನೋಡು, ನಮ್ಮ ಪಕ್ಕದ ಮಗು ನೋಡು, ಅಕ್ಕನ ಮಗ ನೋಡು, ಎಷ್ಟು ಗುಣಗುಂಟಕ್ಕಾಗಿದೆ, ಚಬ್ಬಿ ಆಗಿದೆ ಅನ್ಕೊಂಡು ಕಂಪೇರ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಮಗುನ ಆಕ್ಟಿವಿಟೀಸ್ ಚೆನ್ನಾಗಿತ್ತು, ಮೈಲ್ ಸ್ಟೋನ್ಸ್ ರೀಚ್ ಆಗ್ತಿದೆ, ಆರೋಗ್ಯವಾಗಿದೆ, ಹೆಲ್ದಿ ಆಗಿದೆ ಅಂತಂದ್ರೆ ಕಂಪ್ಯಾರಿಸನ್ ಬೇಡ. ಅದು ಬಿಟ್ಟು ನಮ್ಮ ಮಗುನು ಗುನ್ಗುಂಟಾಗ್ಬೇಕು ಅನ್ಕೊಂಡು ಫೋರ್ಸ್ ಆಗಿ ತಿನ್ಸೋದಾಯ್ತು, ಇಲ್ಲ ಟಿವಿ ಮೊಬೈಲ್ ಅದೆಲ್ಲ ತೋರಿಸಿ ಡಿಸ್ಟ್ರಾಕ್ಷನ್ ಮಾಡಿ ತಿನ್ಸೋದಾಯ್ತು, ಈ ರೀತಿ ತಪ್ಪು ಮಾಡಕ್ ಹೋಗ್ಬೇಡಿ. ಅಂಡ್ ಇದ್ರ ಜೊತೆ ಎಲ್ಲಾ ಅಮ್ಮಂದಿರ್ಗು ಆಸೆ ಇದ್ದೇ ಇರುತ್ತೆ, ನಮ್ಮ ಮಗುನು ಗುನ್ಗುನು ಚಬ್ಬಿ ಆಗ್ಬೇಕು ಅನ್ಕೊಂಡು. ಈ ಆಸೆನ ತೀರ್ಸೋಕೆ ನಿಮ್ ಮಗು ಬೇಗ ಸಾಲಿಡ್ ಫುಡ್ಸ್ ಅದೆಲ್ಲ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಎಕ್ಸಾಕ್ಟ್ ನಾ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದಿಲ್ಲ 6 ಮಂತ್ಸ್, ಅದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ಲೇಟ್ ಆಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. 6 ಮಂತ್ಸ್ಗೆ ನಿಮ್ ಮಗು ರೆಡಿ ಆಗಿರುತ್ತೆ. ಸೊ ಆ ಟೈಮಿಗೆನೆ ಸ್ಟಾರ್ಟ್ ಮಾಡಿ. ಲಾಸ್ಟ್ ಸರಿಯಾದ ಸಮಯ, ಸರಿಯಾದ ಆಹಾರ, ನಿಮ್ದು ಪ್ರೀತಿ ಮತ್ತೆ ತಾಳ್ಮೆ ಇತ್ತು ಅಂತಂದ್ರೆ ಶೋರ್ ನಿಮ್ ಮಗುವಿನ ತೂಕದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ, ನಿಮ್ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಟಿಪ್ಸ್ ಗಳನ್ನ ಮೇಂಟೈನ್ ಮಾಡಿ. ಇದೇ ರೀತಿ ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಸ್ಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.